ವರ್ಷದ ಕೊನೆಯ ಸೂರ್ಯಗ್ರಹಣವು 2025 ಸೆಪ್ಟೆಂಬರ್ 21ರ ಭಾನುವಾರ ಭಾದ್ರಪದ ಅಮಾವಾಸ್ಯೆಯಂದು ಸಂಭವಿಸುತ್ತಿದೆ. ಕಡೆಯ ಸೌರಗ್ರಹಣವು ಸೆಪ್ಟೆಂಬರ್ 21ರ ರಾತ್ರಿ 10:59ಕ್ಕೆ ಆರಂಭವಾಗಿ ಸೆಪ್ಟೆಂಬರ್ 22ರ ಮಧ್ಯರಾತ್ರಿ 3:23ರವರೆಗೆ ನಡೆಯುತ್ತದೆ. ಇದು ಆಸ್ಟ್ರೇಲಿಯಾ, ಅಂಟಾರ್ಕ್ಟಿಕಾ, ಫಿಜಿ, ನ್ಯೂಜಿಲೆಂಡ್ನಲ್ಲಿ ಕಾಣುತ್ತದೆ. ಜ್ಯೋತಿಷ್ಯದ ಪ್ರಕಾರ ಇದು ಕನ್ಯಾ ರಾಶಿ ಮತ್ತು ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ನಡೆಯುತ್ತದೆ. ಒಟ್ಟಾರೆ 4 ಗಂಟೆ 24 ನಿಮಿಷಗಳ ಕಾಲ ನಡೆಯುವುದು. ಈ ಗ್ರಹಣ ಭಾರತದಲ್ಲಿ ಗೋಚರಿಸದ ಕಾರಣ ಇದು ಯಾವುದೇ ಧಾರ್ಮಿಕ ಮಹತ್ವವನ್ನು ಹೊಂದಿರುವುದಿಲ್ಲ ಮತ್ತು ಅದರ ಸೂತಕ ಸಮಯವನ್ನು ಪರಿಣಾಮಕಾರಿಯಾಗಿ ಪರಿಗಣಿಸುವುದಿಲ್ಲ. ಭಾರತದಲ್ಲಿ ಈ ಗ್ರಹಣ ಗೋಚರವಾಗದೇ ಇದ್ದರೂ ಅದರ ಪರಿಣಾಮವನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಯಾವುದೇ ಶುಭ ಅಥವಾ ಅಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ. ಅದರ ನಕಾರಾತ್ಮಕ ಪರಿಣಾಮ ಎಲ್ಲಾ ರಾಶಿಗಳ ಮೇಲೂ ಬೀರುವುದು. ಇದೇ ದಿನ ಪಿತೃಪಕ್ಷ ಆಚರಿಸುವ ಮಹಾಲಯ ಅಮಾವಾಸ್ಯೆ ಕೂಡ ಬಂದಿದೆ. ಹೀಗಾಗಿ ಗ್ರಹಣ ಹಾಗೂ ಅಮಾವಾಸ್ಯೆಯನ್ನು ಬಹಳ ಪ್ರಮುಖ ವಿದ್ಯಮಾನವೆಂದು, ಹಾಗೆ ವ್ಯತಿರಿಕ್ತ ಪರಿಣಾಮ ಬೀರುವ ಅಂಶವೆಂದು ಪರಿಗಣಿಸಲಾಗುತ್ತದೆ. ಗ್ರಹಣದ ಸಮಯದಲ್ಲಿ ಧ್ಯಾನ, ಮಂತ್ರ ಜಪ, ಪಿತೃಗಳಿಗೆ ತರ್ಪಣ ನೀಡಿ, ನಂತರ ಕೈಲಾದ ದಾನ ಮಾಡಿ, ಇಷ್ಟದೇವರನ್ನು ಸ್ಮರಿಸಿ, ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಗರ್ಭಿಣಿಯರಿಗೆ ವಿಶೇಷ ಮಾಹಿತಿ. ಗರ್ಭಿಣಿಯರು ಸೂತಕದ ಅವಧಿಯಲ್ಲಿ ಗ್ರಹಣ ಮುಗಿಯುವವರೆಗೆ ಕತ್ತರಿಸುವುದು, ಹೊಲಿಯುವುದು ಅಥವಾ ಹೊಲಿಗೆ ಹಾಕುವುದರಿಂದ ದೂರವಿರಿ ಹಾಗೂ ಗ್ರಹಣವು ರಾತ್ರಿಯ ಅವಧಿಯಲ್ಲಿ ನಡೆಯುವುದರಿಂದ ನೆಮ್ಮದಿಯಾಗಿ ಮಲಗುವುದು, ಮನೆಯಲ್ಲೇ ಉಳಿಯುವುದು ಕ್ಷೇಮ. ಎಲ್ಲಾ ರಾಶಿಯವರು ಈ ಸೂರ್ಯ ಸ್ತೋತ್ರವನ್ನು ಗ್ರಹಣದ ಸಮಯದಲ್ಲಿ ಪಠಿಸಿ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೂರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಸಾಧ್ಯವಾದಷ್ಟು ಆದಿತ್ಯ ಹೃದಯ ಪಠಿಸಿ ಅಥವಾ ಈ ಮಂತ್ರವನ್ನು ಗ್ರಹಣದ ಸಮಯದಲ್ಲಿ 108 ಬಾರಿ ಪೂರ್ವ ದಿಕ್ಕಿಗೆ ಮುಖಾಮುಖಿಯಾಗಿ ಜಪಿಸುವುದು. ಓಂ ಆದಿತ್ಯಾಯ ವಿದ್ಮಹೇ ಮಾರ್ಥಾಂಡಾಯ ಧೀಮಹಿ ತನ್ನುವ ಸೂರ್ಯ ಪ್ರಚೋದಯಾತ್ ಅಥವಾ ಓಂ ಗುಣಿ ಸೂರ್ಯಾಯ ನಮಃ. ಈಗ ಗ್ರಹಣದ ಫಲ ಯಾವ ರಾಶಿಯವರಿಗೆ ಏನೇನು ಫಲ ತಿಳಿಯೋಣ. ಮೇಷರಾಶಿ. ಈ ರಾಶಿಯ 6ನೇ ಮನೆಯಲ್ಲಿ ಗ್ರಹಣ ನಡೆಯುವುದರಿಂದ ಅಂಥ ಹೆಚ್ಚಿನ ಕೆಡುಕುಗಳು ಆಗುವುದಿಲ್ಲ. ರೋಗ ಋಣ ಶತ್ರು ಭಾವದಲ್ಲಿ ನಡೆಯುವುದರಿಂದ ನಿಮ್ಮ ಈ ಎಲ್ಲಾ ಸಮಸ್ಯೆಗಳಿಂದ ಹೊರಬರುವ ಮಾರ್ಗಗಳು ದೊರೆಯುವುದು. ಯಾವುದೇ ಮುಖ್ಯ ನಿರ್ಧಾರಗಳನ್ನು ಗ್ರಹಣದ ಸುತ್ತಮುತ್ತ ತೆಗೆದುಕೊಳ್ಳುವುದು ಬೇಡ. ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುವುದು. ವಿದೇಶಕ್ಕೆ ಸಂಬಂಧಪಟ್ಟ ವ್ಯವಹಾರಗಳ ಬಗ್ಗೆ ಸ್ವಲ್ಪ ತಾಳ್ಮೆಯಿಂದಿರಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಒತ್ತಡವಿರುವುದು, ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಸಹೋದ್ಯೋಗಿಗಳು ಜಗಳಗಳನ್ನು ಎಬ್ಬಿಸಬಹುದು. ಲಾಭದಲ್ಲಿ ಸ್ವಲ್ಪ ಕೊರತೆ ಕಂಡುಬರುವುದು, ಹೆಚ್ಚಿನ ಒತ್ತಡ ಇರುವುದು. ವಿದೇಶ ವ್ಯವಹಾರಗಳಿದ್ದರೆ ವಿಶೇಷ ಎಚ್ಚರಿಕೆ ತೆಗೆದುಕೊಳ್ಳಬೇಕು. ಮಾತಿನಲ್ಲಿ ನಿಯಂತ್ರಣವಿರಲಿ. ಗರ್ಭಿಣಿ ಸ್ತ್ರೀಯರು ಹೆಚ್ಚಿನ ಜಾಗೃತೆ ವಹಿಸಿ. ಕುಟುಂಬದ ಬೆಂಬಲ ಬಹಳ ಮುಖ್ಯವಾಗಲಿದೆ. ಆಹಾರದ ವಿಷಯದಲ್ಲಿ ಎಚ್ಚರಿಕೆ ಇರಲಿ. ದೂರ ಪ್ರಯಾಣದಲ್ಲಿ ಸಮಸ್ಯೆಗಳಾಗಬಹುದು. ಆರೋಗ್ಯ ಕೆಡಿಸಿಕೊಳ್ಳದೆ ಕಾಪಾಡಿಕೊಳ್ಳಿ. ಪಿತ್ರಾರ್ಜಿತ ಆಸ್ತಿ, ಬರಬೇಕಿರುವ ಬಾಕಿ ಹಣ ನಿಮ್ಮ ಕೈ ಸೇರಬಹುದು. ಪರಿಹಾರ: ಸೂರ್ಯ ಉಪಾಸನೆ ಮತ್ತು ಅವಶ್ಯಕತೆ ಇರುವವರಿಗೆ ದಾನ ನೀಡಿ. ವೃಷಭ ರಾಶಿ. ಈ ರಾಶಿಯವರಿಗೆ ಗ್ರಹಣವು 5ನೇ ಮನೆಯಲ್ಲಿ ನಡೆಯುತ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಜಾಗ್ರತೆ ವಹಿಸಬೇಕು. ಯಾವುದೇ ವ್ಯವಹಾರಗಳಲ್ಲಿ ಈ ಸಮಯದಲ್ಲಿ ಹೂಡಿಕೆ ಮಾಡಬೇಡಿ. ಅದು ಗ್ಯಾಮ್ಲಿಂಗ್, ಷೇರು ಮಾರ್ಕೆಟಿಂಗ್ಗೂ ಅನ್ವಯಿಸುವುದು. ವಿದೇಶಿ ಸಂಬಂಧಿ ವಿಷಯಗಳಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ಒಡಹುಟ್ಟಿದವರ ವಂಚನೆಗೆ ಒಳಗಾಗಬಹುದು. ಹೊಸದಾಗಿ ವ್ಯಾಪಾರ ಪ್ರಾರಂಭಿಸದಿರುವುದು ಉತ್ತಮ. ಕುಟುಂಬದವರ ಆರೋಗ್ಯದಲ್ಲಿ ತೊಂದರೆಗಳು ಬರೋ ಸಾಧ್ಯತೆ ಇರೋದ್ರಿಂದ ಅದರ ಬಗ್ಗೆ ಗಮನ ವಹಿಸಿ. ಮಕ್ಕಳ ಆರೋಗ್ಯ ಮತ್ತು ಅವರ ನಡೆನುಡಿಗಳ ಮೇಲೆ ಗಮನವಿರಲಿ. ಈ ಸಮಯದಲ್ಲಿ ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಕಮ್ಮಿಯಾಗಬಹುದು. ದಾಂಪತ್ಯ ಜೀವನದಲ್ಲಿ ಹಾಗೂ ಪ್ರೇಮಿಗಳಲ್ಲಿ ವಾಗ್ವಿವಾದಗಳಾಗಬಹುದು. ತಾಳ್ಮೆ ವಹಿಸಿ ಅನವಶ್ಯಕ ಜಗಳಗಳನ್ನು ತಪ್ಪಿಸಿದರೆ ದೃಢವಾಗಿ ಹೊರಹೊಮ್ಮುವಿರಿ. ಆಂತರಿಕ ಬೆಳವಣಿಗೆಗೆ ಆಧ್ಯಾತ್ಮವನ್ನು ಸ್ವೀಕರಿಸಬಹುದು. ಆಹಾರ ಸೇವನೆಯಲ್ಲಿ ಎಚ್ಚರವಿರಲಿ. ವಿಷಾಹಾರ ಸೇವನೆಯಾಗಬಹುದು. ಗರ್ಭಿಣಿ ಸ್ತ್ರೀಯರು ಹೆಚ್ಚಿನ ಜಾಗ್ರತೆ ವಹಿಸಿ. ಗ್ರಹಣದ ಸಮಯದಲ್ಲಿ ಮನೆಯಲ್ಲೇ ಉಳಿಯಿರಿ. ಪರಿಹಾರ: ಗೋಧಿ ದಾನ ಮಾಡಿ. ಸೂರ್ಯ ಮಂತ್ರ ಪಠಿಸಿ. ಮಿಥುನ ರಾಶಿ. ಈ ರಾಶಿಯವರಿಗೆ ಸೂರ್ಯಗ್ರಹಣ 4ನೇ ಮನೆಯಲ್ಲಿ ನಡೆಯುತ್ತದೆ. ತಾಯಿ, ಆಸ್ತಿ, ಮನೆ ಹಾಗೂ ಭಾವನಾತ್ಮಕ ನೆಲೆ ಸೂಚಿಸುತ್ತದೆ. ಕೆಲಸದ ಯಾವುದೇ ಮುಖ್ಯ ನಿರ್ಧಾರಗಳನ್ನು ಈ ತಿಂಗಳು ಮುಗಿಯೋ ತನಕ ತೆಗೆದುಕೊಳ್ಳದಿರುವುದು ಉತ್ತಮ. ಆರೋಗ್ಯದಲ್ಲಿ ವ್ಯತ್ಯಾಸವಾಗುವ ಸಂಭವವಿದೆ.
ವೃತ್ತಿ ಜೀವನದ ಒತ್ತಡಗಳು ಕುಟುಂಬದ ಮೇಲೆ ಪರಿಣಾಮ ಬೀರಬಹುದು. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು ಅಥವಾ ತಾಯಿ ಸಂಬಂಧಿಕರೊಡನೆ ಭಿನ್ನಾಭಿಪ್ರಾಯಗಳಾಗಬಹುದು. ಅವರನ್ನು ಗೌರವದಿಂದ ಕಾಣಿರಿ. ಕೆಲಸದ ಸ್ಥಳದಲ್ಲಿ ನೀವು ಆಡೋ ಮಾತಿನ ಮೇಲೆ ನಿಗಾ ಇರಲಿ. ಆಲಸ್ಯ, ಗೊಂದಲ ಮತ್ತು ಕೆಲಸದಲ್ಲಿ ನಿರಾಸಕ್ತಿ ನಿಮ್ಮನ್ನು ಬಾಧಿಸಬಹುದು. ನಿಮ್ಮ ಸಂಗಾತಿಯೊಡನೆ ಜಗಳಗಳಾಗುವ ಸಂಭವವಿದೆ. ಟ್ರಾನ್ಸ್ಫರ್ ಅಥವಾ ಸ್ಥಳ ಬದಲಾವಣೆಯಾಗಬಹುದು. ರಿಯಲ್ ಎಸ್ಟೇಟ್, ಆಸ್ತಿ ಅಥವಾ ಮನೆ ಖರೀದಿಯ ಬಗ್ಗೆ ಜಾಗ್ರತೆ ವಹಿಸಿ. ಈ ಸಮಯದಲ್ಲಿ ವಾಹನ ಖರೀದಿ ಮಾಡಬೇಡಿ. ವಾಹನ ಚಾಲನೆಯಲ್ಲೂ ಎಚ್ಚರ ವಹಿಸಿ. ಪರಿಹಾರ: ಗೋಧಿದಾನ ಮಾಡಿ, ಸೂರ್ಯ ಮಂತ್ರ ಪಠಿಸಿ. ಸಾಧ್ಯವಾದರೆ ಗ್ರಹಣದ ಸಮಯದಲ್ಲಿ ಆದಿತ್ಯ ಹೃದಯ ಮತ್ತು ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಳ್ಳಿ. ಕಟಕ ರಾಶಿ. ಈ ರಾಶಿಯ 3ನೇ ಮನೆಯಲ್ಲಿ ನಡೆಯುತ್ತದೆ. ಕೆಲಸದಲ್ಲಿ ಗೊಂದಲ ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತವೆ. ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ತಂದೆಗೆ ಆರೋಗ್ಯ ಅಥವಾ ಇತರೆ ಸಮಸ್ಯೆ ಬರಬಹುದು. ಒಡ ಹುಟ್ಟಿದವರೊಡನೆ ಮತ್ತು ನೆರೆಹೊರೆಯವರೊಡನೆ ಉತ್ತಮ ಬಾಂಧವ್ಯವಿಟ್ಟುಕೊಳ್ಳಿ. ಅವರಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದ್ದಲ್ಲಿ ಸಹಕರಿಸಿ. ಸದ್ಯಕ್ಕೆ ಪ್ರಯಾಣ ಮಾಡದಿರುವುದು ಒಳ್ಳೆಯದು. ಅದು ದೂರ ಅಥವಾ ಸಣ್ಣ ಪ್ರಯಾಣವಾಗಿರಬಹುದು, ಅಂದರೆ ಗ್ರಹಣದ ವಾರಕ್ಕೆ ಮುಂಚೆ ಮತ್ತು ಗ್ರಹಣದ 1 ವಾರದ ನಂತರ. ಸೋಷಿಯಲ್ ಮೀಡಿಯಾ, ಬ್ಯಾಂಕಿಂಗ್, ಹಣಕಾಸಿನ ಸಂಸ್ಥೆಗಳು ಜೊತೆ ಯೋಚನೆ ಮಾಡಿ ವ್ಯವಹರಿಸಿ. ಆಡು ಮಾತು ಹಾಗೂ ಬರಹ ಸಂವಹನೆಯಲ್ಲಿ ಎಚ್ಚರವಿರಲಿ. ಇಲ್ಲದಿದ್ದಲ್ಲಿ ಕೆಟ್ಟ ಹೆಸರು ಬರಬಹುದು. ಈ ಸಮಯದಲ್ಲಿ ಯಾರನ್ನೂ ಅತಿಯಾಗಿ ನಂಬಬೇಡಿ. ಈ ಸಮಯ ನಿಮಗೆ ತಾಳ್ಮೆ ಹಾಗೂ ಇಚ್ಛಾಶಕ್ತಿಯ ವೃದ್ಧಿಗೆ ಸಹಕರಿಸುವುದು. ಪರಿಹಾರ: ಗೋಧಿದಾನ ಮಾಡಿ, ಸೂರ್ಯ ಮಂತ್ರ ಅಥವಾ ಆದಿತ್ಯ ಹೃದಯ ಹೇಳಿಕೊಳ್ಳಿ. ಸಿಂಹ ರಾಶಿ. ಈ ರಾಶಿಯ 2ನೇ ಮನೆಯಲ್ಲಿ ಸೂರ್ಯಗ್ರಹಣ ನಡೆಯುತ್ತದೆ. ಅಸುರಕ್ಷಿತ ಹಾಗೂ ಅರಿಯದ ಆತಂಕ, ಭಯ ಇರುವುದು. ಆರೋಗ್ಯದ ಕಡೆ ಹೆಚ್ಚು ಗಮನವಹಿಸಿ. ದಂತ ಸಮಸ್ಯೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆ ಉಳ್ಳವರಿಗೆ ಉಲ್ಬಣವಾಗುವ ಸಾಧ್ಯತೆ ಇದೆ. ಹಾಗಾಗಿ ವೈದ್ಯರ ಬಳಿ ಹೋಗುವುದು ತಪ್ಪಿಸಬೇಡಿ. ಹೆಚ್ಚಿನ ಹಣ ವ್ಯಯವಾಗುತ್ತೆ. ವೃಥಾ ಖರ್ಚುಗಳು ಹೆಚ್ಚಾಗಬಹುದು. ಹಾಗಾಗಿ ಯಾವುದೇ ಮುಖ್ಯ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾವುದೇ ಮುಖ್ಯ ವ್ಯಾಪಾರ ಹೂಡಿಕೆಗಳನ್ನು ಮಾಡದಿರುವುದು ಒಳಿತು. ನಿಮಗೆ ಬರಬೇಕಾದ ಹಣ ಸಿಲುಕಿ ಹಾಕಿಕೊಳ್ಳಬಹುದು. ಸಾಲ ತೆಗೆದುಕೊಳ್ಳುವುದಾಗಲಿ ಕೊಡುವುದಾಗಲಿ ಬೇಡ. ಮಾತಿನ ಮೇಲೆ ಹಿಡಿತವಿರಲಿ. ಮನೆಯವರೊಡನೆ ಜಗಳಗಳಾಗುವ ಸಂಭವವಿದೆ. ಆಹಾರ ಕ್ರಮ ಸರಿಯಾಗಿಟ್ಟುಕೊಳ್ಳಿ. ಅತಿಯಾದ ಹೊರಗಿನ ಹಾಗೂ ತಾಮಸಿಕ ಆಹಾರ ಸೇವನೆ ಸದ್ಯಕ್ಕೆ ಬೇಡ. ಇಲ್ಲದಿದ್ದಲ್ಲಿ ಇದು ಅನಾರೋಗ್ಯಕ್ಕೆ ಕಾರಣವಾಗಬಹುದು. ದಂಪತಿಗಳ ಮಧ್ಯೆ ಸಾಮರಸ್ಯ ಕಮ್ಮಿಯಾಗುವುದು, ಇಲ್ಲವೇ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು. ಪರಿಹಾರ: ಗೋಧಿದಾನ ಮಾಡಿ, ಸೂರ್ಯಮಂತ್ರ ಪಠಿಸಿ. ಕನ್ಯಾ ರಾಶಿ. ಈ ರಾಶಿಯ ಜನ್ಮದಲ್ಲಿ ಗ್ರಹಣ ನಡೆಯುತ್ತಿದೆ. ಆತ್ಮವಿಶ್ವಾಸ ಕುಗ್ಗಬಹುದು. ಸ್ವಯಂ ಶಂಕೆ ಬಾಧಿಸಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಧ್ಯಾನವಿಡಿ ಹಾಗೂ ತಾಳ್ಮೆಯಿಂದಿರಿ. ಸ್ಕಿನ್ ಅಲರ್ಜಿಗಳಾಗಬಹುದು. ನಿಮ್ಮ ಬಾಳ ಸಂಗಾತಿಯ ಮಧ್ಯೆ ಸಮಸ್ಯೆಗಳು ಬರೋ ಸಾಧ್ಯತೆಯಿದೆ. ಈಗಾಗಲೇ ವಿವಾದಗಳು ನಡೆಯುತ್ತಿದ್ದರೆ ಅದು ಉಲ್ಬಣವಾಗುವುದು. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಇತ್ಯರ್ಥ ಮಾಡುವುದು ಬೇಡ. ವಿವಾಹದ ಮಾತುಕತೆ ನಡೆಯುತ್ತಿದ್ದರೂ ಕೂಡ ಮುಖ್ಯ ನಿರ್ಣಯಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಬೇಡಿ. ವಂಚನೆಯಾಗುವ ಸಾಧ್ಯತೆಯಿದೆ. ವೃತ್ತಿಪರ ಒತ್ತಡಗಳು ಹೆಚ್ಚಿರಬಹುದು. ನಿಮ್ಮ ವ್ಯಕ್ತಿತ್ವ ಕಾಪಾಡಿಕೊಳ್ಳುವ ಸಲುವಾಗಿ ಅತಿಯಾಗಿ ಮಾತನಾಡುವುದು ಕಮ್ಮಿ ಮಾಡಿ. ಅವಮಾನಗಳಾಗುವ ಸಾಧ್ಯತೆಯಿದೆ. ವೃತ್ತಿ ಸ್ಥಳದಲ್ಲಿ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಿ. ನಿಮ್ಮ ಶಕ್ತಿಗೆ ಮೀರಿ ಬಾಧ್ಯತೆಗಳನ್ನು ತೆಗೆದುಕೊಳ್ಳಬೇಡಿ. ಖರ್ಚುಗಳು ಹೆಚ್ಚಾಗುವುದು. ಹಾಗಾಗಿ ಇತಿಮಿತಿಯಿಂದ ಖರ್ಚು ಮಾಡಿ. ವಾಹನ ಚಾಲನೆಯಲ್ಲಿ ಎಚ್ಚರವಿರಲಿ. ಸಣ್ಣ ಪುಟ್ಟ ಅಪಘಾತಗಳಾಗುವ ಸಾಧ್ಯತೆ ಇದೆ. ಪರಿಹಾರ: ಆದಿತ್ಯ ಹೃದಯ ಪಠಿಸಿ. ಮಂತ್ರ ಸಾಧನೆ ಮಾಡಿ. ಶಿವಾರಾಧನೆ ಮಾಡಿ. ತುಲಾ ರಾಶಿ. ಈ ರಾಶಿಯವರ 12ನೇ ಮನೆಯಲ್ಲಿ ಗ್ರಹಣ ನಡೆಯುವುದು. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಕುಟುಂಬದಲ್ಲಿ ಸೌಖ್ಯ ಕಮ್ಮಿಯಾಗುವುದು. ಮಕ್ಕಳಿಂದ ತಂದೆ ತಾಯಿಗೆ ನೋವಾಗುವಂತಹ ಸಂದರ್ಭಗಳು ಬರುತ್ತೆ. ಆರೋಗ್ಯದಲ್ಲಿ ಏರುಪೇರುಗಳಾಗುವ ಸಂಭವವಿದೆ. ಈ ಸಮಯ ನಿಮ್ಮ ದಿನಚರಿಯಲ್ಲಿ ಬದಲಾವಣೆಗಳನ್ನು ತರುವ ಸಮಯ. ಮಾನಸಿಕ ಖಿನ್ನತೆಯಿಂದ ನಿದ್ರಾಭಂಗವಾಗುತ್ತೆ. ಆಕಸ್ಮಿಕ ಭಯ, ಅನಿಶ್ಚಿತತೆ, ಭ್ರಮೆ ಕಾಡಬಹುದು. ಅನಿರೀಕ್ಷಿತ ಖರ್ಚುಗಳು ಹೆಚ್ಚುವವು. ಕೋರ್ಟ್ ಕಚೇರಿಯ ವಿಷಯಗಳಲ್ಲಿ ಆತುರ ನಿರ್ಧಾರ ಬೇಡ. ವೃತ್ತಿಯಲ್ಲಿ ವಿದೇಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಆಕಸ್ಮಿಕವಾಗಿ ಉದ್ಭವಿಸಬಹುದು. ದೂರ ಪ್ರಯಾಣ ಮಾಡುವುದನ್ನು ಗ್ರಹಣದ ಆಸುಪಾಸಿನಲ್ಲಿ ತಪ್ಪಿಸಿ. ಹೃದಯ ಸಂಬಂಧಿ ಕಾಯಿಲೆ ಇರುವವರು ಎಚ್ಚರದಿಂದಿರಿ. ಪ್ರೇಮಿಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು. ಹಾಗಾಗಿ ಸ್ವಲ್ಪ ಕಾಲ ಅಂತರ ಕಾಯ್ದುಕೊಳ್ಳಿ.
ಗುಪ್ತ ಶತ್ರುಗಳ ಕಾಟವಿರುವುದು. ಮಕ್ಕಳ ಬಗ್ಗೆ ಎಚ್ಚರಿಕೆ ವಹಿಸಿ ಮತ್ತು ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಕಾಳಜಿ ವಹಿಸಿ ಹೊರಗಡೆ ಬರದೆ ಗ್ರಹಣದ ಸಮಯದಲ್ಲಿ ಮನೆಯಲ್ಲೇ ಉಳಿಯಿರಿ. ಪರಿಹಾರ: ಧ್ಯಾನ ಮಾಡಿ, ಸೂರ್ಯ ಗಾಯತ್ರಿ ಮಂತ್ರ ಪಠಿಸಿ. ವೃಶ್ಚಿಕ ರಾಶಿ: ಈ ರಾಶಿಯವರಿಗೆ 11ನೇ ಮನೆಯಲ್ಲಿ ಗ್ರಹಣ ನಡೆಯುವುದು. ಹಾಗಾಗಿ ನಿಮ್ಮಲ್ಲಿ ಹತಾಶೆ, ಸೋಮಾರಿತನ ಹೆಚ್ಚಾಗುವುದು. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ತಾಳ್ಮೆ ಕಳೆದುಕೊಂಡು ಚಿಂತೆಗೊಳಗಾಗುವಿರಿ. ನಿಮಗೆ ದೊರೆಯಬೇಕಾದ ಪ್ರಮೋಷನ್, ಗೌರವ ಮತ್ತಿತರ ಲಾಭಗಳು ನಿಮಗೆ ತಡವಾಗಿ ಸೇರಬಹುದು. ಒಡ ಹುಟ್ಟಿದವರೊಡನೆ ಭಿನ್ನಾಭಿಪ್ರಾಯಗಳು ಬರಬಹುದು. ಈ ರಾಶಿಯವರ ತಾಯಿಯ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ನಿಮ್ಮ ಸಂತಾನದಿಂದ ಸಮಸ್ಯೆಯಾಗುವುದು. ಅವರ ತಪ್ಪು ನಿರ್ಧಾರ ಮತ್ತು ತಪ್ಪು ಯೋಜನೆಗಳಿಗೆ ನೀವು ಬೆಲೆ ತೆರಬೇಕಾಗುವುದು. ಹಣಕಾಸಿನ ರಿಸ್ಕ್, ಜೂಜು, ಸ್ಪೆಕ್ಯುಲೇಷನ್ಸ್ ನಿಂದ ದೂರವಿರಿ. ನಿಮ್ಮ ಹಿರಿಯ ಸೋದರ ಅಥವಾ ಸೋದರಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇರಬಹುದು. ಆಸ್ತಿಯಿಂದ ಧನಲಾಭವಾಗುವುದು. ಬರಬೇಕಿದ್ದ ಬಾಕಿ ಹಣ ಹಠಾತ್ ನಿಮ್ಮ ಕೈ ಸೇರುವುದು. ಸಾಮಾಜಿಕ ವಲಯದಲ್ಲಿ ಹೆಚ್ಚು ಜಾಗರೂಕತೆಯಿಂದ ಇರಿ. ಅವಮಾನಗಳಾಗುವ ಸಂಭವವಿದೆ. ಹಿರಿಯ ಅಣ್ಣ ಅಥವಾ ಹಿರಿಯರ ಸಲಹೆಯಿಂದ ಲಾಭವಾಗುವುದು. ಗರ್ಭಿಣಿ ಸ್ತ್ರೀಯರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಮೈಕೈ ನೋವು ಮತ್ತು ನಿಶ್ಶಕ್ತಿ ನಿಮ್ಮನ್ನು ಬಾಧಿಸಬಹುದು. ಸ್ನೇಹಿತರ ಸಹಾಯ ಲಭ್ಯವಿದೆ. ಪರಿಹಾರ: ಅವಶ್ಯಕತೆ ಇರುವವರಿಗೆ ಕೈಲಾದ ದಾನ ಮಾಡಿ. ಸೂರ್ಯ ಮತ್ತು ಶಿವಮಂತ್ರ ಪಠಿಸಿ. ಧನುರಾಶಿ: ಈ ರಾಶಿಯವರಿಗೆ ಸೂರ್ಯಗ್ರಹಣವು 10ನೇ ಮನೆಯಲ್ಲಿ ಗ್ರಹಣವು ನಡೆಯುತ್ತಿದೆ. ನೀವು ನಿರೀಕ್ಷಿಸದ ವಿಷಯಗಳು ಗ್ರಹಣದ ಸುತ್ತಮುತ್ತಲ ಸಮಯದಲ್ಲಿ ನಡೆಯಬಹುದು. ಅದು ಮನೆಯ ಅಥವಾ ಕಚೇರಿಯ ವಿಷಯವಾಗಿರಬಹುದು. ಕೂಡು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು. ಅದು ಆಸ್ತಿ ಅಥವಾ ಭೂಮಿಯ ವಿಷಯಕ್ಕೆ ಕಿತ್ತಾಟಗಳಾಗಿ ಇದರಿಂದಾಗಿ ಭಿನ್ನಾಭಿಪ್ರಾಯಗಳಾಗುವುದು. ಆರೋಗ್ಯದಲ್ಲಿ ಸಮಸ್ಯೆಗಳಾಗುವುದು. ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಸಮಯದಲ್ಲಿ ಪೂರ್ಣವಾಗದಿರಬಹುದು. ಹಾಗಾಗಿ ಭಾಗ್ಯ ನಮಗೆ ಸಹಕರಿಸುತ್ತಿಲ್ಲ ಎನಿಸಬಹುದು. ಕೆಲಸದ ವಿಷಯವಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಬಂದಿದೆ. ಆದರೆ ಗ್ರಹಣದ ಆಸುಪಾಸಿನಲ್ಲಿ ತೀರ್ಮಾನ ಬೇಡ. ಸಣ್ಣ ಪುಟ್ಟ ವಿಷಯಗಳಿಗೂ ಮನಸ್ಸು ವಿಚಲಿತವಾಗುತ್ತೆ. ದಂಪತಿಗಳಲ್ಲಿ ವಿರಸ, ಅಸಮಾಧಾನಗಳಾಗುವುದು. ತಂದೆ ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ. ಧನಹಾನಿಯಾಗುವ ಸಂಭವವಿದೆ. ಕೆಲಸದ ಅಥವಾ ವ್ಯಾಪಾರದ ವಿವಾದಗಳಿಂದ ದೂರ ಉಳಿಯಿರಿ. ನಿಮ್ಮ ಮೇಲಧಿಕಾರಿಗಳ ಬಳಿ ಅನವಶ್ಯಕ ಮಾತಿಗೆ ಇಳಿಯಬೇಡಿ. ಅಪಘಾತಗಳಾಗುವ ಸಾಧ್ಯತೆ ಇದೆ. ಪರಿಹಾರ: ಧ್ಯಾನ ಮಾಡಿ, ಗೋಧಿದಾನ ಮಾಡಿ, ವಿಷ್ಣು ಆರಾಧನೆ ಮಾಡಿ. ಮಕರ ರಾಶಿ: ಈ ರಾಶಿಯವರಿಗೆ 9ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದೆ. ಉನ್ನತ ವಿದ್ಯಾಭ್ಯಾಸ ಅಥವಾ ವಿದೇಶಿ ಅವಕಾಶಗಳ ವಿಷಯದಲ್ಲಿ ಅಡಚಣೆಗಳು ಬರಬಹುದು. ಇದರಿಂದ ಮಾನಸಿಕವಾಗಿ ಕುಗ್ಗಬಹುದು. ದೂರದ ಪ್ರದೇಶದಿಂದ ಶುಭ ಸುದ್ದಿ ಕೇಳುವಿರಿ. ಧಾರ್ಮಿಕ ಯಾತ್ರೆಗಳಿಗೆ ಹೊರಡುವಿರಿ. ದೂರ ಪ್ರಯಾಣ ಮಾಡುತ್ತಿದ್ದರೆ ತುಂಬಾ ಎಚ್ಚರ ವಹಿಸಿ. ಅದು ಗ್ರಹಣದ ಆಸುಪಾಸಲ್ಲಿ. ಗುರುಗಳ ಅಥವಾ ನಿಮ್ಮ ಸಂಗಾತಿಯ ಪೋಷಕರ ಜೊತೆ ಭಿನ್ನಾಭಿಪ್ರಾಯಗಳು ಬರುವ ಸಂಭವವಿದೆ. ನೀವು ಯಾವ ವಿಷಯಗಳನ್ನು ನಿರ್ಲಕ್ಷಿಸದೆ ಜಾಗರೂಕತೆಯಿಂದ ನಿರ್ವಹಿಸಿದರೆ ನಿಮಗೆ ಆ ಕಾರ್ಯಗಳಲ್ಲಿ ಯಶಸ್ಸು ಸಿಗುವುದು. ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು. ಒಡ ಹುಟ್ಟಿದವರೊಡನೆ ಮನಸ್ತಾಪಗಳಾಗಬಹುದು. ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಬರುವುದು. ಆದರೂ ಅವರು ಆ ಸಮಸ್ಯೆಯಿಂದ ಹೊರಬರುವರು. ಪಬ್ಲಿಷಿಂಗ್, ವಿದ್ಯಾಕ್ಷೇತ್ರ ಮತ್ತು ಆಧ್ಯಾತ್ಮ ಕ್ಷೇತ್ರಗಳಲ್ಲಿ ಬದಲಾವಣೆ ತರುವಿರಿ. ಆದರೆ ಈ ಗ್ರಹಣದ ಸಮಯದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ಕಾನೂನು ವಿಷಯಗಳು ನಿಮ್ಮ ಹಣಕಾಸಿಗೆ ತೊಂದರೆಗೀಡು ಮಾಡಬಹುದು. ವಾಹನ ಅಪಘಾತಗಳಾಗುವ ಸಂಭವವಿದೆ. ವಾಹನ ಚಾಲನೆ ಮಾಡುವಾಗ ಎಚ್ಚರವಿರಲಿ. ಪರಿಹಾರ: ಸೂರ್ಯ ಮಂತ್ರ ಮತ್ತು ನಮೋ ಭಗವತೆ ವಾಸುದೇವಾಯ ಹೇಳಿಕೊಳ್ಳಿ. ಕುಂಭರಾಶಿ: ಈ ರಾಶಿಯವರ 8ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದೆ. ಹಾಗಾಗಿ ಈ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು. ಮನಸ್ಸು ಮಂದವಾಗುವುದರ ಜೊತೆಗೆ ಎಲ್ಲಾ ಕೆಲಸದಲ್ಲೂ ವಿಳಂಬವಿರುವುದು. ಹಾಗಾಗಿ ಈ ಗ್ರಹಣದ ಸಮಯದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ಅವಮಾನಗಳಾಗುವ ಸಾಧ್ಯತೆಯಿದೆ. ನಿಮ್ಮ ಹಳೆಯ ಗುಪ್ತ ವಿಷಯಗಳು ಹೊರಬಂದು ಜನ ನಿಮ್ಮನ್ನು ತೆಗಳಬಹುದು. ಈ ರಾಶಿಯವರ ಸಂಗಾತಿಗೆ ಅಪಘಾತವಾಗುವ ಸಾಧ್ಯತೆ ಇದೆ. ವಾಹನ ಚಾಲನೆಯಲ್ಲಿ ಜಾಗ್ರತೆ ವಹಿಸಿ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿದ್ದರೆ ನಿಮ್ಮ ಪಾರ್ಟ್ನರ್ನೊಂದಿಗೆ ಯಾವುದೇ ವಿವಾದಗಳಾಗದಂತೆ ನೋಡಿಕೊಳ್ಳಿ. ನಿಮ್ಮ ಸಂಗಾತಿಯ ಮಾತು ನಿಮಗೆ ಬೇಸರ ಉಂಟುಮಾಡಬಹುದು. ನಿಮ್ಮ ಬ್ಯಾಂಕಿಂಗ್ ವ್ಯವಹಾರಗಳ ವಿಷಯ ಮತ್ತು ಪಾಸ್ವರ್ಡ್ಗಳ ಬಗ್ಗೆ ಎಚ್ಚರವಿರಲಿ. ಇಲ್ಲದಿದ್ದರೆ ಸಮಸ್ಯೆಗೆ ಸಿಲುಕಬೇಕಾಗುತ್ತದೆ. ನಿಮ್ಮ ಪರಿವಾರದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ವಿವಾದಗಳಾಗದಂತೆ ನೋಡಿಕೊಳ್ಳಿ.
ಈ ಸಮಯದ ಪ್ರಯಾಣ ನಿಮಗೆ ಒತ್ತಡದೊಂದಿಗೆ ಅನುಪಯುಕ್ತವಾಗುವುದು. ಗುಪ್ತಸಿದ್ಧಿಯಲ್ಲಿ ಆಸಕ್ತಿ ಇರುವವರಿಗೆ ಈ ಸಮಯ ಅನುಕೂಲಕರವಾಗಿದೆ. ಗರ್ಭಿಣಿ ಸ್ತ್ರೀಯರು ಎಚ್ಚರ ವಹಿಸಬೇಕು. ಚೂಪಾದ, ಹರಿತವಾದ ವಸ್ತುಗಳಿಂದ ತೊಂದರೆ ಇದೆ. ಪರಿಹಾರ: ಗೋಧಿದಾನ ಮಾಡಿ, ಸೂರ್ಯನ ಮಂತ್ರಪಠನೆ ಮಾಡಿ, ಹನುಮನ ಆರಾಧನೆ ಮಾಡಿ. ಮೀನರಾಶಿ. ರಾಶಿಯ 7ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು, ಲಗ್ನದಲ್ಲಿ ಗ್ರಹಣ ಭಾವನಾತ್ಮಕವಾಗಿ ಅಸ್ಥಿರತೆಯನ್ನು ಉಂಟು ಮಾಡುವುದರ ಜೊತೆಗೆ ಮರುವು ಹೆಚ್ಚಾಗಬಹುದು. ವ್ಯಾಪಾರ ಡೀಲ್ಗಳು ಸ್ಥಗಿತಗೊಳ್ಳಬಹುದು. ಬಾಳ ಸಂಗಾತಿಯ ಆರೋಗ್ಯಕ್ಕೆ ವಿಶೇಷ ಧ್ಯಾನ ನೀಡಿ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿದ್ದರೆ ನಿಮ್ಮ ಪಾರ್ಟ್ನರ್ನೊಂದಿಗೆ ಯಾವುದೇ ವಿವಾದಗಳಾಗದಂತೆ ನೋಡಿಕೊಳ್ಳಿ. ಪಾರ್ಟ್ನರ್ಶಿಪ್ನಿಂದ ಬರುವ ಆದಾಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರವಿರಲಿ. ಸಣ್ಣ ಪುಟ್ಟ ವಿಷಯಗಳಲ್ಲಿ ಒತ್ತಡ, ಅನಿರೀಕ್ಷಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಈ ರಾಶಿಯವರ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ಇದರಿಂದಾಗಿ ಅವರ ಚಿಂತೆ ಕಾಡುವುದು, ಧನ ಪ್ರಾಪ್ತಿಯಾಗುವ ಸಂಭವವಿದೆ. ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಂಡು ಬರಬಹುದು. ಒಂದು ವೇಳೆ ಈಗಾಗಲೇ ಅವು ವಿಪರೀತಕ್ಕೆ ಹೋಗಿದ್ದಲ್ಲಿ ಸಂಬಂಧಗಳು ಅಂತ್ಯಗೊಳ್ಳುವ ಸಾಧ್ಯತೆಯಿದೆ. ಇದು ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೂ ಅನ್ವಯಿಸುವುದು. ಹಾಗಾಗಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳುವುದು ಬೇಡ. ಪರಿಹಾರ: ಗೋಧಿದಾನ ಮಾಡಿ, ಸೂರ್ಯನ ಮಂತ್ರ ಅಥವಾ ವಿಷ್ಣು ಸಹಸ್ರನಾಮ ಪಠಿಸಿ, ಹನುಮನ ಪೂಜೆ ಮಾಡಿ. ವೀಕ್ಷಿಸಿದ ತಮಗೆ ಧನ್ಯವಾದಗಳು. ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.